ಎಲ್ಲರಿಗೂ ಸಮಬಾಳು, ಸಮವಾಗಿ ಹಂಚಿಕೆ ಆಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಅವನು ಯಾವುದೇ ಧರ್ಮದವರಾಗಲಿ, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಎಲ್ಲ ಗಾಂಧೀಜಿಯವರ ನಾಯಕತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಮವಾಗಿ ಹಂಚಬೇಕು. ಅದೇ ರಾಹುಲ್ ಗಾಂಧಿ ಹೇಳ್ತಾ ಇರೋದು. ಜನಗಣತಿ ಆಗೋದ್ರಿಂದ ಯಾವ್ಯಾವ ಜನ, ಯಾವ್ಯಾವ ಸಮುದಾಯ, ಎಷ್ಟು ಪಾಪ್ಯುಲೇಷನ್, ಎಷ್ಟು ಪರ್ಸೆಂಟೇಜ್ ಇದ್ರೆ ಅಷ್ಟು ನೇರವಾಗಿ ಅವ್ರಿಗೆ ಸೌಲಭ್ಯ ಸಿಕ್ಕಿದ್ರೆ ಆಗ ನಿಜವಾದಂತಹ ಸಮಾಜ ಸೇವೆ ಆಗ್ತದೆ, ಆಗ ನಿಜವಾದಂತಹ ಸಮಾನತೆ ಬರ್ತದೆ, ಆಗ ಸಂವಿಧಾನಕ್ಕೆ ಅದು ಗೌರವ ಬರ್ತದೆ. ಆದ್ದರಿಂದ ಬೇರೆ ಬೇರೆ ಪಕ್ಷಗಳು ಬೇರೆ ವಿಷಯಗಳನ್ನು ಮಾತಾಡ್ತಾರೆ. ನಾನು ಅಧ್ಯಕ್ಷರಲ್ಲಿ ಮನೆ ಮಾಡ್ತೀನಿ, ಅವ್ರಿಗಾಗಲೇ ಚಿಂತನೆ ಮಾಡಿಬಿಟ್ಟಿದ್ದಾರೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು, ನನ್ನ ಗುರಿ ಅದು ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಆ ಗುರಿ ಇರಬೇಕಾದ್ರೆ ಇಂದಿರಾ ಗಾಂಧಿಯವರ ಕಾರ್ಯಕ್ರಮಗಳನ್ನು ದಿಟ್ಟವಾಗಿ, ಇವತ್ತು ಯಾವುದೋ ಕೆಲವು ಹಕ್ಕು ವಿಷಯದಲ್ಲಿ ಮಾತಾಡ್ತಾರೆ. ಬಡವರಿಗೆ ಅಕ್ಕಿ ಕೊಡ್ತಿದ್ರು ಸಿದ್ದರಾಮಯ್ಯನವರು. ಮೊಟ್ಟ ಮೊದಲು 2013ರಲ್ಲಿ ಅವರ ಅಧಿಕಾರ ತಗೊಂಡ್ರೆ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಮಾಡಿದ್ದು ಬಡವರಿಗೆ ನಾನು ಅಕ್ಕಿಯನ್ನು ಕೊಡ್ತೀನಿ ಅಂತ ಒಂದು ತೀರ್ಮಾನ. ಆ ಬಡವರಿಗೆ ಅಕ್ಕಿ ಕೊಡೋ ಸಮಾಧಾನ ಇಲ್ಲ ಇವರಿಗೆ. ಅದರಲ್ಲಿ 20ರಿಂದ 25% ಅರ್ಹದಲ್ಲದವರು ಸೇರ್ಕೊಂಡಿದ್ದಾರೆ. ಅವರನ್ನ APL ಕಾರ್ಡ್ ಹಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೀಡಿಯಾ ಮತ್ತು ಬೇರೆಯವರು ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ. ನೋಡಿ ಹೇಗಿದೆ ಈ ಬಡವರ ಹೆಸರಿನಲ್ಲಿ. ಯಾರು ಅರ್ಹರಲ್ವೋ, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ, ಯಾರು ಸರ್ಕಾರಿ ಕೆಲಸದಲ್ಲಿದ್ದಾರೆ, ಯಾರು ಸ್ಥಿತಿವಂತರಿದ್ದಾರೆ ಅವರನ್ನ ಅದರಿಂದ ಬದಲಾವಣೆ ಯಾಕೆ ಮಾಡ್ಬೇಕಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ 50 ಮೇಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ 75ರಿಂದ 80% ಬಿಲೋ ಪಾವರ್ಟಿ ಲೈನ್ ಇದ್ದಾರೆ. ಇದೆಯಾ? ಇದು ಸಾಧ್ಯವಾ? ಜನ ಯೋಚನೆ ಮಾಡಬೇಕು. ಇದು ಸಾಧ್ಯವಿದೆಯಾ? ಅದರಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಅತಿ ನಾಗರಿಕತೆ ಇರೋದು, ಅತಿ ಆರ್ಥಿಕವಾಗಿ ಚೆನ್ನಾಗಿರೋದು ಕರ್ನಾಟಕ ರಾಜ್ಯ ಅಂತ ಇಡೀ ದೇಶ. ಮಹಾರಾಷ್ಟ್ರ ಬಿಟ್ರೆ ಇವತ್ತು ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ರಾಜ್ಯ ಭಾರತದಲ್ಲಿ ಕರ್ನಾಟಕ ಅಂತಿರುವಾಗ 80% ಬಡವರಿದ್ದಾರೆ ಅನ್ನೋದನ್ನ ಲೆಕ್ಕಾಚಾರ ಮಾಡಬೇಕಾ? ಕಾರಣಾಂತರಗಳಿಂದ ಬಿಲೋ ಪಾವರ್ಟಿ ಲೈನ್ನಲ್ಲಿರೋ APL ಜನ ಏನಿದ್ದಾರೆ ಅವ್ರಿಗೆ APL ಕಾರ್ಡ್ ಹಾಕ್ತೀವಿ, ಅಲ್ಲೇ ಅವ್ರು ನಡೆಸ್ತೀವಿ, ಅವ್ರನ್ನೇನು ರದ್ದು ಮಾಡೋದಿಲ್ಲ ಯಾವ ಕಾರಣ. ಇದಕ್ಕೆ ರಾಜಕೀಯ ಒಂದು ಬೆಳೆಸಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಮನವರಿಕೆ ಮಾಡ್ತೇನೆ ಅಂದ್ರೆ, ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಾಹಿತಿ ತಯಾರು ಮಾಡ್ತೀನಿ, ನಾಳೆ ಅಥವಾ ನಾಡದ್ದು ಅಧ್ಯಕ್ಷರಿಗೆ ಕೊಡ್ತೀನಿ. ಎಲ್ಲ ಮಂತ್ರಿಗಳಿಗೆ, ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಸತ್ಯವಾದಂತ ಮಾಹಿತಿ ಕೊಡ್ತೀನಿ. ಯಾರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ, ಯಾರು ಯಾವ ಬಿಲೋ ಪಾವರ್ಟಿ ಲೈನ್ ಮೇಲೆ ಯಾರಿದ್ದಾರೆ, APL ಯಾರಿದ್ದಾರೆ, ಆ ಮಾಹಿತಿ ನಿಮ್ಗೆ ಕೊಡ್ತೀನಿ. ಜಿಲ್ಲೆಯಲ್ಲಿ ಕೂಡ ಮಾತಾಡಿ. ಈ ಬಿಜೆಪಿಯವರು ತರಳೆ ಮಾಡ್ತಾ ಇದ್ದಾರೆ, ಜನರನ್ನ ಸುಮ್ಮನೆ ದಾರಿ ತಪ್ಪಿಸ್ತಾ ಇದ್ದಾರೆ. ಯಾರಾದರೂ BPL ಕಾರ್ಡ್ ಇರೋರನ್ನು ತೆಗೆದಿದ್ದಾರೆ ಅಂದ್ರೆ ಒಂದೇ ವಾರದಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ಮತ್ತೆ ವಾಪಸ್ ಕಾರ್ಡ್ ಕೊಡೋದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ ನನ್ನ ಮಾತನ್ನು ಹೇಳಿದ್ದೀನಿ. BPL ಅವರು ಯಾರು ಕೂಡ ಭಯಪಡಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ನಿನ್ನೆ ನನಗೆ ಆದೇಶ ಮಾಡಿದ್ದಾರೆ. BPL ಒಬ್ಬರಿಗೂ ಕೂಡ ಅನ್ಯಾಯ ಆಗಕೂಡದು, ವಿಮರ್ಶೆ ಮಾಡಿ BPL ಅಕಸ್ಮಾತ್ ಮಿಸ್ ಆಗಿದ್ರೆ ಅವ್ರಿಗೆ ತಕ್ಷಣ ಕೊಡೋದು ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಈ ವಿಷಯ ಕೂಡ ನಾನು ಅಧ್ಯಕ್ಷರಿಗೆ ಇದು ಸಂದರ್ಭ, ಯಾಕಂದ್ರೆ ಬೇಕಾದಷ್ಟು ಜನ ರಾಜ್ಯದಿಂದ ಬಂದಿದ್ದಾರೆ ಹೇಳ್ತಾ ಇದ್ದೀನಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮಾಹಿತಿ ತಮಗೆ ಒದಗಿಸ್ತೀನಿ, ಕೊಡ್ಬೇಕು ಅಂತ ಹೇಳಿ. ಇಂದಿರಾ ಗಾಂಧಿಯವರ ಕಾರ್ಯಕ್ರಮಗಳನ್ನು ಏನು ರಾಹುಲ್ ಗಾಂಧಿಯವರು ಕೈ ಎತ್ತಿಕೊಂಡಿದ್ದಾರೆ ಅದನ್ನ ದಿಟ್ಟ ನಿಲುವಿನಿಂದ ನೀವು ತೆಗೆದುಕೊಂಡು ಮುಂದೆ ಹೋದ್ರೆ 2028 ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯವಾಗ್ತದೆ. ಆ ದಿಸೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಇಂದಿರಾ ಗಾಂಧಿಯವರ ಈ ಒಂದು ಧೈರ್ಯ ಏನು ಕೊಟ್ಟಿದ್ದಾರೆ, ಮಹಿಳೆಯರಿಗೆ ವಿಶೇಷವಾಗಿ ಕೊಟ್ಟಿರೋ ಸೌಲಭ್ಯಗಳನ್ನ ಸಮವಾಗಿ ಹಂಚಿಕೊಳ್ಳುವಂಥ ಕೆಲಸ ಈಗಾಗಲೇ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ಇನ್ನು ರಾಜಕೀಯವಾಗಿ ವಿಧಾನಸಭೆ, ವಿಧಾನ ಪರಿಷತ್ ಎರಡಿದೆ, ಅದರಲ್ಲಿ ಕೂಡ ಮಾಡುವಂಥ ಕೆಲಸ ಮಾಡೋದಕ್ಕೆ ತಾವು ಮುಂದೆ ಬರಬೇಕು ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್. ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಹೇಳ್ತಾರೆ, ಎಲ್ಲರಿಗೂ ಸಮಬಾಳು,
ಸಮವಾಗಿ ಹಂಚಿಕೆ ಆಗಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಅವನು ಯಾವುದೇ ಧರ್ಮದವರಾಗಲಿ, ಹಿಂದೂ, ಮುಸಲ್ಮಾನ್, ಕ್ರೈಸ್ತರು, ಬುದ್ಧರು, ಜೈನರು, ಪಾರ್ಸಿ, ಎಲ್ಲ ಗಾಂಧೀಜಿಯವರ ನಾಯಕತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಮಾಡಿ ಪ್ರಾಣ ಬಲಿದಾನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಮವಾಗಿ ಹಕ್ಕು ಸಿಕ್ಕಿದೆ. ಅದೇ ರಾಹುಲ್ ಗಾಂಧಿ ಹೇಳ್ತಾ ಇರೋದು. ಜನಗಣತಿ ಆಗೋದ್ರಿಂದ ಯಾವ್ಯಾವ ಜನ, ಯಾವ್ಯಾವ ಸಮುದಾಯ, ಎಷ್ಟು ಪಾಪ್ಯುಲೇಷನ್, ಎಷ್ಟು ಪರ್ಸೆಂಟೇಜ್ ಇದ್ರೆ ಅಷ್ಟು ನೇರವಾಗಿ ಅವ್ರಿಗೆ ಸೌಲಭ್ಯ ಸಿಕ್ಕಿದ್ರೆ ಆಗ ನಿಜವಾದಂತಹ ಸಮಾಜ ಸೇವೆ ಆಗ್ತದೆ, ಆಗ ನಿಜವಾದಂತಹ ಸಮಾನತೆ ಬರ್ತದೆ, ಆಗ ಸಂವಿಧಾನಕ್ಕೆ ಅದು ಗೌರವ ಬರ್ತದೆ. ಆದ್ದರಿಂದ ಬೇರೆ ಬೇರೆ ಪಕ್ಷಗಳು ಬೇರೆ ವಿಷಯಗಳನ್ನು ಮಾತಾಡ್ತಾರೆ. ನಾನು ಅಧ್ಯಕ್ಷರಲ್ಲಿ ಮನೆ ಮಾಡ್ತೀನಿ, ಅವ್ರಿಗಾಗಲೇ ಚಿಂತನೆ ಮಾಡಿಬಿಟ್ಟಿದ್ದಾರೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು, ನನ್ನ ಗುರಿ ಅದು ಅಂತ ಹೇಳಿ ಅವರು ಹೇಳ್ತಿದ್ದಾರೆ. ಆ ಗುರಿ ಇರಬೇಕಾದ್ರೆ ಇಂದಿರಾ ಗಾಂಧಿಯವರ ಕಾರ್ಯಕ್ರಮಗಳನ್ನು ದಿಟ್ಟವಾಗಿ, ಇವತ್ತು ಯಾವುದೋ ಕೆಲವು ಹಕ್ಕು ವಿಷಯದಲ್ಲಿ ಮಾತಾಡ್ತಾರೆ, ಬಡವರಿಗೆ ಅಕ್ಕಿ ಕೊಡ್ತಿದ್ರು ಸಿದ್ದರಾಮಯ್ಯನವರು. ಮೊಟ್ಟ ಮೊದಲು 2013ರಲ್ಲಿ ಅವರ ಅಧಿಕಾರ ತಗೊಂಡ್ರೆ ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಮಾಡಿದ್ದು ಬಡವರಿಗೆ ನಾನು ಅಕ್ಕಿಯನ್ನು ಕೊಡ್ತೀನಿ ಅಂತ ಒಂದು ತೀರ್ಮಾನ. ಆ ಬಡವರಿಗೆ ಅಕ್ಕಿ ಕೊಡೋ ಸಮಾಧಾನ ಇಲ್ಲ ಇವರಿಗೆ. ಅದರಲ್ಲಿ 20ರಿಂದ 25% ಅರ್ಹರಲ್ಲದವರು ಸೇರ್ಕೊಂಡಿದ್ದಾರೆ. ಅವರನ್ನ APL ಕಾರ್ಡ್ ಹಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೀಡಿಯಾ ಮತ್ತು ಬೇರೆಯವರು ದೊಡ್ಡ ಗಲಾಟೆ ಮಾಡ್ತಾ ಇದ್ದಾರೆ. ನೋಡಿ ಹೇಗಿದೆ ಈ ಬಡವರ ಹೆಸರಿನಲ್ಲಿ. ಯಾರು ಅರ್ಹರಲ್ವೋ, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ, ಯಾರು ಸರ್ಕಾರಿ ಕೆಲಸದಲ್ಲಿದ್ದಾರೆ, ಯಾರು ಸ್ಥಿತಿವಂತರಿದ್ದಾರೆ, ಅವರನ್ನ ಅದರಿಂದ ಬದಲಾವಣೆ ಯಾಕೆ ಮಾಡ್ಬೇಕಂದ್ರೆ ದಕ್ಷಿಣ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ 50 ಮೇಲೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ 75ರಿಂದ 80% ಬಿಲೋ ಪಾವರ್ಟಿ ಲೈನ್ ಇದ್ದಾರೆ. ಇದೆಯಾ? ಇದು ಸಾಧ್ಯವಾ? ಜನ ಯೋಚನೆ ಮಾಡಬೇಕು. ಇದು ಸಾಧ್ಯವಿದೆಯಾ? ಅದರಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಅತಿ ನಾಗರಿಕತೆ ಇರೋದು, ಅತಿ ಆರ್ಥಿಕವಾಗಿ ಚೆನ್ನಾಗಿರೋದು ಕರ್ನಾಟಕ ರಾಜ್ಯ ಅಂತ ಇಡೀ ದೇಶ. ಮಹಾರಾಷ್ಟ್ರ ಬಿಟ್ರೆ ಇವತ್ತು ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ರಾಜ್ಯ ಭಾರತದಲ್ಲಿ ಕರ್ನಾಟಕ ಅಂತಿರುವಾಗ 80% ಬಡವರಿದ್ದಾರೆ ಅನ್ನೋದನ್ನ ಲೆಕ್ಕಾಚಾರ ಮಾಡಬೇಕಾ? ಕಾರಣಾಂತರಗಳಿಂದ ಬಿಲೋ ಪಾವರ್ಟಿ ಲೈನ್ನಲ್ಲಿರೋ APL ಜನ ಏನಿದ್ದಾರೆ ಅವ್ರಿಗೆ APL ಕಾರ್ಡ್ ಹಾಕ್ತೀವಿ, ಅಲ್ಲೇ ಅವ್ರು ನಡೆಸ್ತೀವಿ, ಅವ್ರನ್ನೇನು ರದ್ದು ಮಾಡೋದಿಲ್ಲ ಯಾವ ಕಾರಣ. ಇದಕ್ಕೆ ರಾಜಕೀಯ ಒಂದು ಬೆಳೆಸಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಯಾಕೆ ಮನವರಿಕೆ ಮಾಡ್ತೇನೆ ಅಂದ್ರೆ, ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಾಹಿತಿ ತಯಾರು ಮಾಡ್ತೀನಿ, ನಾಳೆ ಅಥವಾ ನಾಡದ್ದು ಅಧ್ಯಕ್ಷರಿಗೆ ಕೊಡ್ತೀನಿ. ಎಲ್ಲ ಮಂತ್ರಿಗಳಿಗೆ, ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಸತ್ಯವಾದಂತ ಮಾಹಿತಿ ಕೊಡ್ತೀನಿ. ಯಾರು ಬಿಲೋ ಪಾವರ್ಟಿ ಲೈನ್ ಇದ್ದಾರೆ, ಯಾರು ಯಾವ ಬಿಲೋ ಪಾವರ್ಟಿ ಲೈನ್ ಮೇಲೆ ಯಾರಿದ್ದಾರೆ, APL ಯಾರಿದ್ದಾರೆ, ಆ ಮಾಹಿತಿ ನಿಮ್ಗೆ ಕೊಡ್ತೀನಿ. ಜಿಲ್ಲೆಯಲ್ಲಿ ಕೂಡ ಮಾತಾಡಿ. ಈ ಬಿಜೆಪಿಯವರು ತರಳೆ ಮಾಡ್ತಾ ಇದ್ದಾರೆ, ಜನರನ್ನ ಸುಮ್ಮನೆ ದಾರಿ ತಪ್ಪಿಸ್ತಾ ಇದ್ದಾರೆ. ಯಾರಾದರೂ BPL ಕಾರ್ಡ್ ಇರೋರನ್ನು ತೆಗೆದಿದ್ದಾರೆ ಅಂದ್ರೆ ಒಂದೇ ವಾರದಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅವರಿಗೆ ಮತ್ತೆ ವಾಪಸ್ ಕಾರ್ಡ್ ಕೊಡೋದನ್ನು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ನಿನ್ನೆ ನನ್ನ ಮಾತನ್ನು ಹೇಳಿದ್ದೀನಿ. BPL ಅವರು ಯಾರು ಕೂಡ ಭಯಪಡಬೇಕಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ನಿನ್ನೆ ನನಗೆ ಆದೇಶ ಮಾಡಿದ್ದಾರೆ, BPL ಒಬ್ಬರಿಗೂ ಕೂಡ ಅನ್ಯಾಯ ಆಗಕೂಡದು, ವಿಮರ್ಶೆ ಮಾಡಿ BPL ಅಕಸ್ಮಾತ್ ಮಿಸ್ ಆಗಿದ್ರೆ ಅವ್ರಿಗೆ ತಕ್ಷಣ ಕೊಡೋದು ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಈ ವಿಷಯ ಕೂಡ ನಾನು ಅಧ್ಯಕ್ಷರಿಗೆ ಇದು ಸಂದರ್ಭ, ಯಾಕಂದ್ರೆ ಬೇಕಾದಷ್ಟು ಜನ ರಾಜ್ಯದಿಂದ ಬಂದಿದ್ದಾರೆ, ಹೇಳ್ತಾ ಇದ್ದೀನಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮಾಹಿತಿ ತಮಗೆ ಒದಗಿಸ್ತೀನಿ, ಕೊಡ್ಬೇಕು ಅಂತ ಹೇಳಿ. ಇಂದಿರಾ ಗಾಂಧಿಯವರ ಕಾರ್ಯಕ್ರಮಗಳನ್ನು ಏನು ರಾಹುಲ್ ಗಾಂಧಿಯವರು ಕೈ ಎತ್ತಿಕೊಂಡಿದ್ದಾರೆ ಅದನ್ನ ದಿಟ್ಟ ನಿಲುವಿನಿಂದ ನೀವು ತೆಗೆದುಕೊಂಡು ಮುಂದೆ ಹೋದ್ರೆ 2028 ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯವಾಗ್ತದೆ. ಆ ದಿಸೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಇಂದಿರಾ ಗಾಂಧಿಯವರ ಈ ಒಂದು ಧೈರ್ಯ ಏನು ಕೊಟ್ಟಿದ್ದಾರೆ, ಮಹಿಳೆಯರಿಗೆ ವಿಶೇಷವಾಗಿ ಕೊಟ್ಟಿರೋ ಸೌಲಭ್ಯಗಳನ್ನ ಸಮವಾಗಿ ಹಂಚಿಕೊಳ್ಳುವಂಥ ಕೆಲಸ ಈಗಾಗಲೇ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ಇನ್ನು ರಾಜಕೀಯವಾಗಿ ವಿಧಾನಸಭೆ, ವಿಧಾನ ಪರಿಷತ್ ಎರಡಿದೆ, ಅದರಲ್ಲಿ ಕೂಡ ಮಾಡುವಂಥ ಕೆಲಸ ಮಾಡೋದಕ್ಕೆ ತಾವು ಮುಂದೆ ಬರಬೇಕು ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ